ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ನೀವು ಕಲ್ಯಾಣ ಮಂಟಪದಲ್ಲಿ ಮಸೀದಿ ಮಾಡೋದನ್ನ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ಆಯಾ ಚುನಾವಣಾಧಿಕಾರಿ ಸಂಬಂಧಪಟ್ಟ ಅಂತ ಹೇಳಿದ್ದಾರೆ ಒಂದು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದ್ರೆ ಕನ್ಫ್ಯೂಷನ್ ಇದೆ. ಒಂದ್ ಕಡೆ PDO ಕೊಡ್ತಾರೆ ಅಂತ ಒಂದು ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಏನ್ ಮಾಡಿದ್ದಾರೆ ಈಗ ತಹಸೀಲ್ದಾರ್ ಕೊಡಬೇಕಂತ ಹೇಳ್ತಾರೆ. ಅಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳದು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂತ ಉದ್ದೇಶ ಒಂದೇ ಒಂದು, ಅಕ್ರಮ ಮತದಾರರನ್ನ ಸಕ್ರಮವಾಗಿ ಮಾಡುವಂಥದ್ದು. ಇದು ಬಿಟ್ಟು ಏನೂ ಉದ್ದೇಶ ಇಲ್ಲ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ ಹಿಂದೆ ಅವರು ಕರ್ಕೊಂಡು ಬಂದಿದ್ರು, ಯಾರು ಈಗ ವೆಸ್ಟ್ ಬೆಂಗಾಲ್, ಬಿಹಾರ ಮತ್ತು ಬೇರೆ ಬೇರೆ SIR ಆದಲ್ಲಿಂದ ಓಡ್ ಬಂದಿದ್ದಾರೆ, ಅಲ್ಲಿ ಸರ್ಕಾರ ಚೇಂಜ್ ಆದಾಗ ಓಡ್ ಬಂದಿದ್ದಾರೆ, ಅವರನ್ನ ಸಕ್ರಮ ಮಾಡುವಂತ ದುರುದ್ದೇಶವನ್ನ ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದು ಮುಖ್ಯಮಂತ್ರಿಗಳಿಗೆ ಒಳ್ಳೇದಲ್ಲ. ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಿ, ಕಾನೂನು ಪ್ರಕಾರವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ, ಅದನ್ನು ಮಾಡಿ ನೀವು. ಮೇಡಮ್, ಈಗ ಹೊಸ SIR ಕಂಪ್ಲೀಟ್ ಆಗಿ ಹೊಸದಾಗಿ ಆಗ್ಬೇಕು ಅಂತ ನಿಮ್ಮ ಒತ್ತಾಯನ, ಜೊತೆಗೆ ಸೆಂಟ್ರಲ್ ಇಂದ ಪಶ್ಚಿಮ ಬಂಗಾಳದ ಒಂದಷ್ಟು ಆಫೀಸರ್ಸ್ ಮತ್ತೆ ಸಿಬ್ಬಂದಿ ಎಲ್ಲ ಬಂದು SIR ಮಾಡಿದ್ರು, ಅದೇ ತರ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ನಾವು ಪತ್ರ ಬರೆದಿದ್ದೀವಿ. ಇದನ್ನು ಚುನಾವಣಾ ಆಯೋಗ ಹೇಗೆ ಕನ್ಸಿಡರ್ ಮಾಡುತ್ತೆ ಮತ್ತೊಂದ್ಸರಿ ನಾನು ಮಾತಾಡ್ತೀನಿ, ಖುದ್ದಾಗಿನೂ ನಾನು ಮಾತಾಡ್ತೀನಿ. ಆದರೆ ಇದನ್ನ ಗಮನಕ್ಕೆ ತರುವಂಥದ್ದನ್ನು ಕೇಂದ್ರ ಚುನಾವಣಾ ಆಯೋಗ ಎಷ್ಟು ಚೆನ್ನಾಗಿ SIR ದೇಶದಲ್ಲಿ ಮಾಡಿದೆ, ಕರ್ನಾಟಕದಲ್ಲಿ ಕೂಡ ಅದು ಚೆನ್ನಾಗಿ ನಡಿಬೇಕು, ಸಕ್ರಮವಾಗಿ ನಡಿಬೇಕು, ಮತ್ತೆ ಎಲ್ಲ ಎಲಿಜಿಬಲ್ ಮತದಾರರು ವೋಟರ್ ಲಿಸ್ಟ್ಗೆ ಸೇರ್ಬೇಕು. ಇದು ನಮ್ಮ ಉದ್ದೇಶ ಇರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮೇಲೆ ಇದೇ ರೀತಿ ಆರೋಪ ಮಾಡಿ ಅವರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ದಾರೆ. ನೀವು ಇಲ್ಲಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಿ, ನೀವು ಯಾಕೆ ಕೋರ್ಟಿಗೆ ಹೋಗಲ್ಲ? ಅಲ್ಲ, ಅದರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ, ಅದು ಬೇರೆ ವಿಚಾರ. ಆದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯ ಷಡ್ಯಂತ್ರ ಮಾಡ್ತಿದೆ, ಎಷ್ಟು ಕೆಳಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅನ್ನುವಂಥದ್ದನ್ನ ನಾನು ರಾಜ್ಯದ ಗಮನಕ್ಕೆ, ದೇಶದ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀನಿ. ಮಾಡೋಣ, ಫೈಟ್ ಮಾಡ್ತೀವಿ. ಮೇಡಮ್, ಇದು SIR ಅರಿವು ಮೂಡಿಸುವ ಪ್ರಕ್ರಿಯೆಯನ್ನು ಪಾರ್ಟಿ ಮಾಡ್ತಾ ಇತ್ತು. ಈಗ ಅಲ್ಪಸಂಖ್ಯಾತರ ಮೇಲೆ ನೇರ ಆರೋಪ ಮಾಡ್ತಿದ್ದೀರಾ. ಬಿಜೆಪಿ ಅದಕ್ಕೊಂದು ಘಟಕ ಇದೆ, ಆ ಕಾರ್ಯಕ್ರಮವನ್ನು ಅದು ಮಾಡಿರ್ಲಿಲ್ವಾ? ಈ ಆತಂಕ ಇಲ್ಲಿ ಪ್ರಶ್ನೆ ಬರುವಂತದ್ದು BLA ಮಾಡಿದಾರ, BLO ಮಾಡಿದಾರಲ್ಲ. ನಾವು ನಮ್ಮ ಪಾರ್ಟಿಯಲ್ಲಿ ಎಲ್ಲರಿಗೂ ಹೇಳಿದೀವಿ. ನಾನು ಇವತ್ತು ಅಲ್ಪಸಂಖ್ಯಾತರಲ್ಲಿ ಕೂಡ ವಿನಂತಿ ಮಾಡುವಂತದ್ದು, ಯಾರು ಸಕ್ರಮ ಇದ್ದೀರಿ, ಈ ರಾಜ್ಯದಲ್ಲಿ ಇದ್ದೀರಿ, ಈ ರಾಜ್ಯದ ಸಿಟಿಸನ್ಸ್ ಇದ್ದೀರಿ, ಈ ರಾಜ್ಯದ ವೋಟರ್ಸ್ ಇದ್ದೀರಿ, ನೀವು ಸೇರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಈ ರಾಜ್ಯದ ಮತದಾರರು. ಯಾರು ಅಕ್ರಮವಾಗಿ ಆ ತರ ಇರುವವರಿಗೆ ಸಕ್ರಮ ಮತದಾರರನ್ನ ಸೇರ್ಸಕ್ಕೆ ಈ ತರ ಕಳ್ಳಾಟ ಆಡ್ಬೇಕಾಗಿಲ್ಲ. ಸಕ್ರಮ ಮತದಾರರನ್ನು ಸೇರ್ಸಕ್ಕೆ ಸಹಜವಾಗಿ ನ್ಯಾಯಯುತವಾಗಿ ಸೇರಿಸಬಹುದು. 2002 ಮೊದಲು ಅವರಿದ್ರು, ಇವಾಗ್ಲೂ ಅವರಿದ್ದಾರೆ, ಇದನ್ನ ಮಾಡಿಸ್ಬೋದು. ಈ ಕಳ್ಳಾಟ ಯಾವಾಗ ಆಡುದು? ನೀವು ಕಳ್ಳಾಟ ಆಡೋದು ಅಕ್ರಮ ಮತದಾರರನ್ನ ಪಟ್ಟಿಗೆ ಸೇರಿಸಬೇಕಾದಾಗ. ಮೇಡಮ್, ಇಲ್ಲಿ ಎಷ್ಟೇ ಮಾಡಿದ್ರು ಸಹಿತ ಕೇಂದ್ರ ಚುನಾವಣಾ ಆಯೋಗ ಆಮೇಲೆ ಟ್ಯಾಲಿ ಮಾಡಲ್ವಾ? 2002ರಲ್ಲಿ ಏನು ಪಟ್ಟಿ ಇದೆ, ಮತದಾರ ಪಟ್ಟಿ, ಆ ಪಟ್ಟಿ ಮತ್ತು ಈ ಪಟ್ಟಿಗೂ ಟ್ಯಾಲಿ ಮಾಡ್ತಾರೆ. ಇಲ್ಲ, ಅದು ಮಾಡೇ ಮಾಡ್ತಾರೆ. ಆದ್ರೆ ಈಗ SIR ನೀವು ಹಳ್ಳ ಹಿಡಿಸಿದ್ರೆ ಅದಕ್ಕೆ ಆರಂಭದಲ್ಲೇ ನಾವು ಇದನ್ನು ಗಮನಕ್ಕೆ ತರ್ತಾ ಇದೀವಿ ಅಷ್ಟೇ. ಆರಂಭದಲ್ಲಿ ಈಗ 3 ದಿನ ಆಗಿದೆ, 3 ದಿನದಲ್ಲಿ ನಮ್ಮ ಅನುಭವ ಹೀಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅನುಭವ ಹೀಗಿದೆ, ಕಾಂಗ್ರೆಸ್ ಸರ್ಕಾರದ ನಮ್ಮ ಅನುಭವ ಹೀಗಿದೆ ಅನ್ನುವಂಥದ್ದನ್ನ ನಾವು ಗಮನಕ್ಕೆ ತರ್ತಿದ್ದೀವಿ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಇಲ್ಲಿ ಬಂದಾಗ ಅದೇ ಮಾತನ್ನು ಹೇಳಿದ್ರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಯಾವುದೇ ರೀತಿಯಲ್ಲಾದ್ರೂ ಕೂಡ ಈ ತರ ಮಾಡ್ತಾರೆ ಅನ್ನೋದು ಮೊದಲೇ ಎಚ್ಚರಿಕೆ ಕೊಟ್ಟರು. ಅದು ಕೂಡ ಯಾಕೆ ಎಚ್ಚೆತ್ಕೊಂಡಿಲ್ಲ? ಎಚ್ಚೆತ್ಕೊಳ್ಳೋದು, ನಾವು ಎಚ್ಚೆತ್ಕೊಳ್ಳೋದಕ್ಕೆ ನಾನು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ BLOಗಳ ಜೊತೆ, BLA 2ಗಳು BLOಗಳ ಜೊತೆ ಹೋಗಕ್ಕೆ ರೆಡಿ ಇದ್ದೀವಿ. ನಾವು ರೆಡಿ ಮಾಡಿದೀವಿ, ಮತ್ತೆ ಹೋಗ್ತಿದ್ದಾರೆ. ಮತ್ತೆ ಸಕ್ರಮವಾಗಿ BLAಗಳು ಕಾಂಗ್ರೆಸ್ ಅವರು ಹೋಗ್ಬೋದು, BLAಗಳು JDS ಅವರು ಹೋಗ್ಬೋದು, BLAಗಳು BJP ಅವರು ಹೋಗ್ಬೋದು. ಯಾರ ಜೊತೆ ಹೋಗ್ತಾರೆ? ಸರ್ಕಾರನೇ ನೇಮಕ ಮಾಡಿದಂತ BLOಗಳ ಜೊತೆ. ಅದಕ್ಕೆ ನಾವು ರೆಡಿ ಇದ್ದೀವಿ. ಅವ್ರು ಕಾಂಗ್ರೆಸ್ ಅವರನ್ನು ಮಾತ್ರ ಕರ್ಕೊಂಡು ಹೋಗಿ BJP ಅವರು ಬಂದಿಲ್ಲ ಅಂತ ಹಾಕೊಳ್ಳಿ ಅಂತ ಬರೀತಾ ಇದ್ದಾರೆ. ಮಾಡ್ತಾ ಇದೀವಿ, ಮಾಡೋಣ. ಸಿಎಂ ಹೇಳಿದ್ದಾರೆ ಒಂದೇ ಕಡೆ ಸೇರಿಸೋದು ತಪ್ಪು ಅಂತ ಹೇಳಿ. ಅಂದ್ರೆ ಸೇರಿಸಿದ್ ಯಾರು? ನೀವು ತಪ್ಪು ಅಂತ ಹೇಳ್ತಿದ್ದೀರಿ, ಸೇರಿಸಿರೋದು ಸೇರಿಸಿದ್ ಯಾರು? ನಿಮ್ಮದೇ ಜಾಗದಲ್ಲಿ, ನೀವು ಗಟ್ಟಿ ಇರುವ ಜಾಗದಲ್ಲಿ ನೀವು ಸೇರಿಸಿರೋದು.